think well share strategy is a cooperative learning strategy commonly used in teaching to encourage students engage. ಜೆಂಡರ್ ಡಿಸ್ಕ್ರಿಮಿನೇಷನ್ ಜಾಸ್ತಿ ಆಗ್ತಿದೆ ಸರ್. ಏನಂದ್ರೆ ಇವಾಗ ಫ್ರೀ ಬಸ್ ಬಸ್ ತುಂಬಾ ಮಹಿಳೆ ತುಂಬಿಕೊಂಡಿರ್ತಾರೆ. ಅಲ್ಲಿ ಟಿಕೆಟ್ಗೆ ದುಡ್ಡು ತಗೊಂಡಿರೋ ಬಾಯ್ಸ್ ಪಾಪ ನೇತಾಡ್ಕೊಂಡು ಬರ್ತಾರೆ. ಅವ್ರಿಗೆ ಜಾಗ ಇರಲ್ಲ, ಒದ್ದಾಡ್ಕೊಂಡು ಬರ್ತಾರೆ. ಆರಾಮಾಗಿ ಫ್ರೀಯಾಗಿ ಬಂದವರು ಅದು ಸೀಟಿಗೋಸ್ಕರ ಜಗಳ ಆಡೋದು, ಹೊಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ ಸರ್. ಕಣ್ಣಾರೆ ರೋಡ್ ಬಂದ್ವಿ ನಾವು ಮೊನ್ನೆ. ಈಗ 10 ಬಸ್ ಬಿಟ್ಟಿರುತ್ತೆ, ಒಂದು 20-30 ಬಸ್ ಬಿಟ್ಟರೆ ಅದನ್ನ ಏರ್ಪೋರ್ಟನ್ನು ಇವಾಗ ಹಿಂದುಳಿದಿರೋ ಹೆಣ್ಮಕ್ಳೇ ಬೆಂಗಳೂರು ಈ ಥರ ಲಾಂಗ್ ಜರ್ನಿ ಓಡಾಡೋದಿಲ್ಲ. ಕೆಲ್ಸಕ್ಕೆ ಹೋಗೋವಂಥವ್ರು ಓಡಾಡ್ತಾ ಇರ್ತಾರೆ, ಅವ್ರು ಕೂಡ ಜಾಸ್ತಿ ಇರ್ತಾರೆ. ಸೊ ಇವಾಗ ಅವ್ರ ಸ್ಯಾಲ್ರಿ ಎಷ್ಟು ಬರ್ತಿದೆ, ಇವಾಗ ಒಂದು ಬಾಂಡ್ ಇಟ್ಕೋಬೇಕು, ಇದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಿರೋರು ಪೇ ಮಾಡಿನೇ ಓಡಾಡಬೇಕು ಅಂತ. ಮತ್ತು ಕಡಿಮೆ ಅರ್ನ್ ಮಾಡ್ತಾ ಇರೋರಿಗೆ ಅವ್ರಿಗೆ ಫ್ರೀ ಕೊಟ್ಟರು ಪ್ರಾಬ್ಲಮ್ ಆಗಲ್ಲ. ಬಟ್ ಇದೇನಾಗಿದೆ, ಎಲ್ರಿಗೂ ಕಾಮನ್ ಆಗಿರೋದ್ರಿಂದ ಒಂಥರ ಗಂಡು ಮಕ್ಕಳಿಗೆ ಅವ್ರಿಗೆ ಹೊಡ್ತಾ ಬಿದ್ದಿದೆ. ಹೌದು, ಇಲ್ಲ ಅಂತೇನಿಲ್ಲ. ಯಾರಿಗೆ ಎಷ್ಟು ಕೊಡಬೇಕು ಅನ್ನೋ ಸಾಧಕ ಮತ್ತು ಬಾಧಕಗಳನ್ನ ನೋಡಿಕೊಂಡು ಇದು ಕೊಟ್ಟಿದ್ರೆ ಚೆನ್ನಾಗಿದೆ. ನಾವು ಮಧುಗಿರಿ ಸೈಡು ಕೊರಟಗೆರೆ ಬಿಟ್ಟರೆ ಮಧುಗಿರಿ ಅಷ್ಟೇ ನಿಲ್ಸೋದು, ಮಧ್ಯೆ ಇದು ನಿಲ್ಸಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಆಗ್ತದೆ ಸರ್. ಮತ್ತು ಇಲ್ಲಿ ಹೋಗೋವಾಗ ಅಷ್ಟೇ ಬಸ್ಸೇ ಹತ್ಸಲ್ಲ, ಮಧ್ಯೆ ಇದು ನಿಲ್ಸಲ್ಲ, ಕೊರಟಗೆರೆ ಅಷ್ಟೇ ಬಿಟ್ಟರೆ ಕೊರಟಗೆರೆ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ ಬಸ್ಸಿಗೆ ಹೋಗೋದೇ. ಪ್ರವಾಸಿ ಸ್ಥಳಗಳಿಗೆ ಏನು ಮಾಡ್ತಿದ್ದಾರೆ, ಸಂಡೆ ಬಂದರೆ ಸಾಕು, ರಜೆ ದಿನಗಳು ಬಂದರೆ ಸಾಕು, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಬುಕ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಅದ್ರ ಬಗ್ಗೆ ಇಂತಿಷ್ಟು ವ್ಯಾಪ್ತಿ ಅಂತ ಈ ಪ್ರದೇಶಕ್ಕೆ ಮಾತ್ರ ಸೀಮಿತ, ಇಂತಿಷ್ಟು ಕಿಲೋಮೀಟರ್ಗೆ ವ್ಯಾಪ್ತಿ ಅಂತ ನೀಡಿದ್ರೆ ಅನುಕೂಲ ಆಗ್ತದೆ. ಕರ್ನಾಟಕ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಅನುಕೂಲಗಳಂತೂ ಬಹಳಷ್ಟೇ ಆಗಿವೆ. ಯಾಕಂದ್ರೆ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿರ್ಬೋದು 5 ಗ್ಯಾರಂಟಿಗಳು 100% ಯಶಸ್ಸನ್ನು ಕಂಡಿದ್ದೀವೋ ಗೊತ್ತಿಲ್ಲ. ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಮಾತ್ರ 100% ಯಶಸ್ಸನ್ನ ಕಂಡಿದೆ. ಹಿರಿಯರೇ ಅದರ ಜವಾಬ್ದಾರಿ, ಒಂದು ಮನೆಯ ಜವಾಬ್ದಾರಿ ಅನ್ನೋದ್ರಿಂದ ಅವರಿಗೆ ನೀಡಿದ್ರೆ ಇದು ಸೂಕ್ತವಾಗ್ತದೆ. ವಿಧಾನದ 14ನೇ ವಿಧಿಯ ಪ್ರಕಾರ ಸಮಾನತೆ ಜಾತಿ ಲಿಂಗ ಆದ ಮೇಲೆ ಸಮಾನತೆ ಅಂತ ಹೇಳುತ್ತೆ. 14ನೇ ವಿಧಿಯ ಪ್ರಕಾರ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಮಹಿಳೆಯರಿಗೆ ಯಾಕೆ ಕೊಟ್ಟರು ಅಂತ ಅಂದ್ರೆ, ಈ ಒಂದು ಮನೆಯ ಜವಾಬ್ದಾರಿಯನ್ನ ಒಂದು ಸರಿಯಾಗಿ ನಡೆಸುವಂತವ್ರು ಯಾರಂತಂದ್ರೆ ಮಹಿಳೆಯರು. ಅದೇ ಪುರುಷರಿಗೆ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಅನ್ಯೂಸ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಮದ್ಯಪಾನ ಸೇವನೆ, ಧೂಮಪಾನ ಸೇವನೆ, ಈ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದುರುಪಯೋಗ ಪಡಿಸ್ಕೊಳ್ತಾರೆ. ಈ ಯೋಜನೆ ಮಾಡ್ಕೋಬಹುದು ಅಂತ ಇದ್ರೆ ಅಂತವರೇ ಹೆಣ್ಮಕ್ಳು ಮಾತ್ರ ಈ ರೀತಿ ಕೆಲಸಕ್ಕೆ ಬರ್ಬೋದು ಅಂತ ಇದ್ರೆ ಅವ್ರಿಗೂ ದುಡಿಯೋ ಒಂದು ರೆಸ್ಪೆಕ್ಟ್ ಕೂಡ ಸಿಕ್ಕಿರೋದು. ಅವಾಗ ಮಹಿಳಾ ಸಬಲೀಕರಣ ಆಗೋದೇ ಹೊರತು ಇವಾಗ 5 years ಕೊಡ್ತಾರೆ 2000, ಅದಾದ್ಮೇಲೆ ನಿಂತೋಗುತ್ತೆ. ಅವಾಗ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ ಇರಲ್ಲ ದುಡಿಯೋಂಥದ್ದು. ತಗೊಂಡು ಮನೆಯದು ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಹೋಗುತ್ತೆ. ಅದಾದ್ಮೇಲೆ ಅದನ್ನ ನಿಭಾಯಿಸೋಕ್ಕೂ ಕೂಡ ಅನ್ನಭಾಗ್ಯ ಯೋಜನಾ ಆನ್ 9th July ನಡೆಸಿದೆ ಅಂತ ಎಲ್ಲ ಒಂದು ಕಡೆ ಕಾರಣ ನಾವು ಆಗಿದ್ದೀವಿ. ಇನ್ನೊಂದು ಯೋಜನೆ ಅಂದರೆ 200 ಯೂನಿಟ್ಗಳವರೆಗೆ ವಿದ್ಯುತ್ ಉದ್ಯೋಗ ಮಾಡ್ತಕ್ಕಂಥ ಮನೆಗಳಿಗೆ ಉಚಿತ ಒಂದು ವಿದ್ಯುತ್ತನ್ನು, ಅಂದರೆ ಅವ್ರು ಯಾವುದೇ ವಿದ್ಯುತ್ ಬಿಲ್ಲನ್ನು ಕಟ್ಟೋ ಆಗಿಲ್ಲ ಅಂಥವ್ರಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡಬೇಕು ಅನ್ನೋದು ಇದರ ಆಶಯದ ವಿವರಗಳು ಏನಂದರೆ ಕನೆಕ್ಷನ್ ಡೀಟೇಲ್ಸು ಅದು ತುಂಬ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಜನರೆಲ್ಲ ತಪ್ಪು ಅರ್ಥ ಮಾಡ್ಕೊತಿದ್ದಾರೆ. ಸರ್ಕಾರ 200 ಯೂನಿಟ್ ಯಾರು ಬಳಸ್ತಾರೋ, ಸರ್ಕಾರ ಹೇಳಿದ್ರು 200 ಯೂನಿಟ್ಗಳವರೆಗೆ ನಾವು ಫ್ರೀ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈ ಒಂದು ಯೋಜನೆಯಲ್ಲಿ ಹೇಳೋದಾದ್ರೆ ನೋಡೋದಾದ್ರೆ ಮಾತ್ರ ಪ್ರಯೋಜನ ಪಡೆಯುತ್ತಿದ್ದಾರೆ. ಈವರೆಗೆ ಒಟ್ಟು 286 ಕೋಟಿ ಈ ಯೋಜನೆಗೆ ವೆಚ್ಚವಾಗಿದೆ. ನಾವು ಉಳಿದ ಯೋಜನೆಗಳಿಗೆ ಹೋಲಿಸಿದ್ರೆ ಈ ಯೋಜನೆಯಲ್ಲಿ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಇದೆ. ಯಾಕಂದ್ರೆ ಇದರಲ್ಲಿ ಸಾಕಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಈ ಯೋಜನೆಗೆ ಸರ್ಕಾರವು ಹಲವು ಸಂಘಟನೆಗಳನ್ನು ಏನಂತಂದ್ರೆ ನಾವು ಇಲ್ಲಿ ಯಾವುದೇ ಸರ್ಕಾರದ ಪರನಲ್ಲ, ವಿರೋಧನೂ ಅಲ್ಲ. ನಮ್ಗೆ ಯಾವ್ದಾದ್ರು ಸರ್ಕಾರ ಇದೆ, ನಾವು ಯಾವುದೇ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದೆ ಅಂದರೆ ಇದೇ ಥರ ಇಟ್ಕೊಂಡು ಸಾಧಕ ಬಾಧಕಗಳು ಏನು ಅನ್ನೋದನ್ನ ಚರ್ಚೆ ಮಾಡೋಂಥದ್ದು ಅಷ್ಟೇ. ಆ ಥರ ನೋಡೋದಾದ್ರೆ ಈಗ ಈ 5 ಯೋಜನೆಗಳನ್ನ ನೋಡಿದಾಗ ಬಹಳಷ್ಟು ಇದರಲ್ಲಿ ಜನಕ್ಕೆ ಅವಶ್ಯಕತೆ ಇದೆ, ಕೆಲವೊಂದಷ್ಟು ಅಂಶಗಳು. ಅದು ನಿಜವಾಗಿಯೂ ಯಾರು ತಲುಪಬೇಕೋ ಅವ್ರನ್ನ ತಲುಪಿದಾಗ ಈ ರಾಜ್ಯದ ಜನ ಒಂದು ವೆಲ್ಫೇರ್ನ ಅದು ಮೇಂಟೈನ್ ಮಾಡುತ್ತೆ, ಅಭಿವೃದ್ಧಿ ಆಗುತ್ತೆ, ಮತ್ತೆ ಜನ ಒಂದು ಒಳ್ಳೆ ಆಡಳಿತ ಸಿಗ್ತಾ ಇದೆ ಅಂತ ಬಯಸ್ತಾರೆ. So by saying all this, I would like to conclude today's
program. I would like to thank our professors, Dr. Jagdish Kumar sir and KSS sir, for guiding us throughout the program. Thank